ಇದು ನಮ್ಮೆಲ್ಲ ಸಹ ಶಿಕ್ಷಕರಿಗೂ ಸ್ವಾಗತ ಕೊಡುತ್ತಾ. ಗದ್ದಮ್ಮ ಮೇಡಮ್, ನನಗೀಗ ಮಾತಾಡ್ಬೇಕನ್ನೋದೇ ನಾನು ಪ್ರಿಪೇರ್ ಆಗಿದ್ದಿಲ್ಲ, ಮಾತಾಡ್ಕೊಳ್ಳೋದಿದ್ದಿಲ್ಲ. ಬಟ್ ಒಳ್ಳೆಯ ಸರ್ ಹೇಳಿದ್ದು ಒಂದು ಪಾಯಿಂಟ್ ತೊಗೊಂಡೆ ನಾನು. ಮುಂದಿನ ಭವಿಷ್ಯ ಆ ಥರ ಇರ್ಬೇಕಂದ್ರೆ ಮೇಡಮ್, ಸಕ್ಸಸ್ ಆಗ್ಬೇಕಂದ್ರೆ ಡಿಸಿಷನ್ ಮೇಕಿಂಗ್ ಭಾಳ ಇಂಪಾರ್ಟೆಂಟ್ ಇರುತ್ತೆ ಮೇಡಮ್. ಡಿಸಿಷನ್ ಮೇಕಿಂಗ್ ಇಲ್ಲಾಂದ್ರೆ ಸಕ್ಸಸ್ಫುಲ್ ಲೈಫ್ ಆಗೋಕ್ಕೆ ಸಾಧ್ಯನೇ ಇಲ್ಲ. ಪ್ರತಿ ನೀವು ಏನು ಡಿಸಿಷನ್ ತೊಗೊಂತೀರಿ ಅದಕ್ಕೆ ನೀವು ಸ್ಟಿಕ್ ಆನ್ ಆಗಬೇಕು. ಒಂದು ಡಿಸಿಷನ್ ತೊಗೊಂಡು ಮುಂದೆ 1000 ಸತಿ ಯೋಚನೆ ಮಾಡ್ಬೇಕು ರೀ ಮೇಡಮ್. ಮಾಡಿದ ತಕ್ಷಣ ಡಿಸಿಷನ್ ತೊಗೊಂಡ್ಮೇಲೆ ಅದು ಸಕ್ಸಸ್ ಆಗ್ಬೋದು, ಫೇಲ್ಯೂರ್ ಆಗ್ಬೋದು. ಬಟ್ ಅದಾದಮೇಲೆ ನಾವು ಡಿಸಿಷನ್ ರಾಂಗ್ ತೊಗೊಂಡಂತ ನಿಮ್ಮ ತಲೆಗೆ ಬರ್ಬಾರ್ದು ರೀ. ಒನ್ಸ್ ಎ ಡಿಸಿಷನ್ ಈಸ್ ಎ ಫೇಲ್ಯೂರ್ ಡಿಸಿಷನ್ ಮೇಡಮ್. ಅದು ಡಿಸಿಷನ್ ಮೇಕಿಂಗ್ ಯಾವ ಥರ ಇರ್ಬೇಕಂದ್ರೆ, ಇಲ್ಲಿ ನಾನು ಈಗೀಗ ಬಂದ್ರೂ ಈ ನಮ್ಮ 3 ಜನ ಇಲ್ಲಿ ಎಕ್ಸ್ಪೀರಿಯನ್ಸ್ ಟೀಚರ್ಸ್ ಕುಂತಿದ್ದಾರೆ, ಎಲ್ಲ ಸರ್ಸ್ಗಳು. ನೀವು ಇಲ್ಲೇ ಕಲ್ತಿರ ಅಂತ ನಿಮ್ಗೆ ಗೊತ್ತು. ಬಟ್ ನೀವು ಸಕ್ಸಸ್ ಮುಂದೆ ಹೋಗ್ಬೇಕಂದ್ರೂ ಅಬ್ಸರ್ವೇಷನ್ ಸ್ಕಿಲ್ ಇರ್ಬೇಕು ರೀ ಮೇಡಮ್. ಟೀಚರ್ಸ್ ಕಡೆ ಯಾವ ಥರ ನೀವು ಸೀನಿಯರ್ಸ್ ಟೀಚರ್ಸ್ನ ಅಬ್ಸರ್ವ್ ಮಾಡ್ಕೊಂಡ್ರಿ, ಅವ್ರ ಕಡೆ ಇರುವಂಥ ಡಿಸಿಷನ್ ಮೇಕಿಂಗ್ ಯಾವ ಥರ ಇರ್ಬೋದು, ಅವ್ರ ಸ್ಕಿಲ್ ಯಾವ ಥರ ಐತಿ, ನೀವು ಅದನ್ನು ಕಂಡು ಹಿಡ್ಕೋಬೇಕ್ರಿ. ಈಗ ನಾವು ಯಾರೋ ಒಂದು 5 ಬಾಳೆ ನಾವು ಎಲ್ಲರಿಗೂ ನಾರ್ಮಲ್ ಹೇಳ್ತಿರ್ತಾರೆ 5 ಬಾಳೆ ಸೇಮ್ ಇಲ್ಲ ಅಂತಂದ್ರೆ. ನಾವು ವಿದ್ಯಾರ್ಥಿ ಓದ್ತಿರ್ಬೋದು, ಒಬ್ಬ ವಿದ್ಯಾರ್ಥಿ ಡೆಲ್ ಇರ್ಬೋದು, ಒಬ್ಬ ವಿದ್ಯಾರ್ಥಿ ಜಗಳ ಗಂಟೆ ಇರ್ಬೋದು, ಒಬ್ಬ ಕೆಟ್ಟ ಹುಡುಗ ಇರ್ಬೋದು. ಬಟ್ ಇಲ್ಲಿ ಟೀಚರ್ಸಿಗೆ ಯಾವತ್ತೂ ಫೇವ್ರೇಟ್ ಸ್ಟೂಡೆಂಟ್ ಆಗಿರ್ಬಾರ್ದು ಮೇಡಮ್. ಸ್ಟೂಡೆಂಟಿಗೆ ನಾವು ಫೇವ್ರೇಟ್ ಆಗಬೇಕು ಹೊರತು ನಮಗೆ ಯಾರು ಫೇವ್ರೇಟ್ ಸ್ಟೂಡೆಂಟ್ ಯಾವತ್ತೂ ಇಡಬಾರ್ದು. ನಾವು ಫೇವ್ರೇಟ್ ಇಟ್ಟರೆ ನಮ್ಮ ಜೊತೆ ಒಬ್ಬರು ಫೇವ್ರೇಟ್ ಇರಬಾರ್ದು, ಉಳ್ಕಿದ್ರೆಲ್ಲ ನಾವು ಅಪೋಸ್ ಆಗ್ತಾರೆ. ನಾವಿಬ್ಬರು ನಮ್ಮನ್ನು ಜೈ ಅಂದ್ರೆ ನಾವು 4 ಮಂದಿ ಸರಿ ಇಲ್ಲ ಅಂದಾಗ ನಾವು 4 ಮಂದಿ ಕಡೆ ಫೋಕಸ್ ಮಾಡ್ಬೇಕು ರೀ. 4 ಮಂದಿ ನಮ್ಮ ಎದಕ್ಕೆ ವಿರುದ್ಧ ಮಾಡಕತ್ತಾರೆ, ನಾವು ಇಬ್ಬರೇ ನಮ್ಗೆ ಯಾಕೆ ಖುಷಿ ಆಗಿಬಿಡ್ತಾರೆ ಅಂದರೆ 4 ಮಂದಿ ಕಡೆ ನಾವು ಹೋಗ್ಬೇಕು. ಇದಕ್ಕೆ ನಮ್ಗೆ ವಿರುದ್ಧ ಮಾಡಿದ್ರೆ ಅವ್ರಿಗೆ ಕೇಳ್ಬೇಕು, ಅವ್ರ ಜೊತೆ ಮಿಂಗಲ್ ಆದಾಗ ಅಷ್ಟೇ ನಾವು ಸಕ್ಸಸ್ ಆಗೋ ಕಾರಣ ರೀ. ಅದೇ ಮೇಡಮ್, ಅದನ್ನೊಂದು ತೊಗೊರಿ. ಮತ್ತು ನಮ್ಮ ಅಪ್ಪರ ಬಗ್ಗೆ ನೀವು ಮೆಸೇಜ್ ಮಾಡಿ ಹೇಳಿದ್ರಿ, ಅಪ್ಪಾರ ಭಾಳ ಹೆಲ್ಪ್ ಮಾಡಿದ್ರಿ ಅಂತ ನಮ್ಮ ಅಪ್ಪಾಜಿ, ಅದಕ್ಕೂ ನಿಮ್ಗೆ ಥ್ಯಾಂಕ್ಸ್ ಹೇಳ್ತೇನೆ ರೀ. ಮತ್ತು ನೆಕ್ಸ್ಟ್ ನೀವು ಯಾವ ಲೈಫಿಗೆ ಹೋಗ್ತೀರಿ, ಪ್ರತಿ ಸ್ಟೆಪ್ಪು ನಿಮ್ಗೆ ಈಸಿ ಆಗಿರಲಿ. ನೀವು ಎಷ್ಟು ಕಷ್ಟಪಟ್ಟು ಒಂದು ಹಳ್ಳಿಯಾಗಿಂದ ಇಷ್ಟೆಲ್ಲ ಕಷ್ಟಪಟ್ಟು ನೀವು ಓದಕತ್ತೀರಿ, ಸಕ್ಸಸ್ ಆಗಲಿ ನಿಮ್ಮ ಲೈಫೆಲ್ಲ. ಅದೇ ರೀತಿಯಿಂದ ನೀವೆಲ್ಲ ನೋಡಿ ಕಲಿಬೇಕಾಗಿದ್ದೀನಿ. ಇದೇ ಶಾಲೆಗೆ ಓದಂಥ ವಿದ್ಯಾರ್ಥಿಗಳು ಇಬ್ಬರು ಇಲ್ಲೇ ಕುಂತಾರೆ ಮುಂದಗಡೆ. ಯಾವುದೂ ಆಗಲ್ಲ ಅಂತ ಅನ್ನೋಕ್ಕೆ ಸಾಧ್ಯ ಇಲ್ಲ, ಪ್ರತಿಯೊಬ್ಬರು ಸಾಧ್ಯ ಐತಿ. ಪ್ರತಿಯೊಬ್ಬರು ಸ್ಕಿಲ್ ಇರ್ತಂದು ನಾವು ಯಾವಾಗ ಹೇಳ್ತಿರ್ತೀನಿ. ಅವ್ರಿಗೆ ಟೀಚರ್ಸ್ ಆಗ್ಬೇಕಂತ ಏನು ಅಂದ್ಕೊಂಡಿದ್ದಿಲ್ಲ ಅನ್ಸುತ್ತೆ. ಅಂದ್ಕೊಳೋದು ಇಂಪಾರ್ಟೆಂಟ್ ಅಲ್ಲ. ನಾವು ಡಾಕ್ಟರ್ ಆಗಬೇಕು, ಇಂಜಿನಿಯರ್ ಆಗಬೇಕು ಅಂದ್ಕೋಬಾರ್ದು, ಮಾಡಬೇಕು. ನಾವು ಮನೆ ಕಟ್ತೀವಿ ಅಂದ್ರೆ ಅಂದ್ಕೊಂಡ್ರೆ ಮನೆ ಕಟ್ಟೋಕ್ಕಾಗತ್ತಾನ? ಅದಕ್ಕೆ ಪ್ರಿಪ್ರೇಷನ್ ಮಾಡಬೇಕಿಲ್ಲ. ರೊಕ್ಕ ಕೂಡಿಸ್ಬೇಕು, ಗೌಂಡೇರಿ ಕಲಿಬೇಕು, ಅವೆಲ್ಲ ಪ್ರಿಪ್ರೇಷನ್ ಅಲ್ಲ. ಆ ಥರ ನಾವು ಮಾಡೋದು ಕಲಿಬೇಕು ಹೊರತಿನ ಮೇಲೆ ಅನ್ಕೊಳಕ್ಕೆ ಹೋಗ್ಬಿಟ್ರೆ ಯಾರು ಮಾಡೋದು ತೀರ್ಬೇಕು, ಅವಾಗೇ ಸಕ್ಸಸ್ ಆಗೋಕ್ಕೆ ಸಾಧ್ಯ. ಇಷ್ಟೇ ನಾನು 2 ಮಾತು ಮುಗಿಸ್ತೇನೆ.